ಬಿಜೆಪಿ ಗೌರ್ಮೆಂಟ್ಗೆ ಜನಸಾಮಾನ್ಯರನ್ನ ಕಂಡ್ರೇನೆ ಆಗಲ್ಲ. ಜಿಎಸ್ಟಿ 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 ಅನ್ನೋ ಹೆಸರಲ್ಲಿ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಾರೆ. ಎಲ್ಲರೂ ಹೀಗೆ ಹೇಳ್ತಾರಲ್ವಾ. ಒಂದ್ಸಲ ರಿಯಾಲಿಟಿ ನೋಡ್ಕೊಂಡ್ ಬರೋಣ. ನಾವು ಡೈಲಿ ಬಳಸುವಂತ ಐಟಮ್ಗಳ ಮೇಲೆ ಮುಂಚೆ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮತ್ತೆ ಇವತ್ತು ಜಿಎಸ್ಟಿ ಎಷ್ಟಿದೆ ಒಂದ್ಸಲ ಕಂಪೇರ್ ಮಾಡೋಣ. ಅಕ್ಕಿ ಮೇಲೆ ಮುಂಚೆ ಇದ್ದಂತ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ 2%, ಇವತ್ತು ಜಿಎಸ್ಟಿ 5% ಇದೆ. ಗೋಧಿ ಹಿಟ್ಟು ಮುಂಚೆ 5% ಇತ್ತು, ಇವತ್ತು 5% ಇದೆ. ಮತ್ತೆ ಅಡುಗೆ ಎಣ್ಣೆ ಮುಂಚೆ 15% ಇತ್ತು, ಇವತ್ತು 5% ಆಗಿದೆ. ಹಾಲು ಮುಂಚೆ 5% ಇತ್ತು, ಇವತ್ತು 0 ಆಗಿದೆ. ಸಕ್ಕರೆ ಮುಂಚೆ 5% ಇತ್ತು, ಇವತ್ತು 5% ಇದೆ. ಕಾಳುಗಳು ಮುಂಚೆ 5% ಇತ್ತು, ಇವತ್ತು 5% ಇದೆ. ಟೀ ಮತ್ತೆ ಕಾಫಿ ಮುಂಚೆ 5% ಇತ್ತು, ಇವತ್ತು 5% ಇದೆ. ಮತ್ತೆ ಮಸಾಲೆ ಐಟಮ್ಸ್ ಮುಂಚೆ 15% ಇತ್ತು, ಇವತ್ತು 5% ಇದೆ. ನಾವು ದಿನನಿತ್ಯ ಬಳಸತಕ್ಕಂಥ ಸೋಪು ಅಂದ್ರೆ ಸ್ನಾನದ ಸೋಪು ಮುಂಚೆ 27% ಇತ್ತು, ಇವತ್ತು 5% ಇದೆ. ಮತ್ತು ಉಡುಪುಗಳು ಅಂದ್ರೆ ಬಟ್ಟೆ ಮುಂಚೆ 25% ಇತ್ತು, ಇವತ್ತು 12% ಇದೆ. ಮತ್ತೆ ಮೆಡಿಸಿನ್ ಗಳ ಮೇಲೆ ಮುಂಚೆ 24% ವ್ಯಾಟ್ ಇತ್ತು, ಇವತ್ತು 18% ಜಿಎಸ್ಟಿ ಇದೆ. ಸೊ ಎಲ್ಲಾ ದಿನಬಳಕೆಯ ವಸ್ತುಗಳನ್ನ ಆವರೇಜ್ ಮಾಡಿದ್ರೆ ಮುಂಚೆ ಇದ್ದಂತಹ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ 100% ಇತ್ತು. ಮತ್ತೆ ಇವತ್ತಿನ ಜಿಎಸ್ಟಿ ಏನಿದೆ ಕೇವಲ 7% ಇದೆ. ಅಂದ್ರೆ ಇಡೀ ಪ್ರಪಂಚದ ಟ್ಯಾಕ್ಸ್ ಗಳಲ್ಲಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 50% ಕಮ್ಮಿ ಇದೆ ಭಾರತದಲ್ಲಿ. ಆದ್ರೆ ನಮ್ಮಲ್ಲಿ ಇಲ್ಲಿ ಜಿಎಸ್ಟಿ 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 ಅನ್ನೋ ಹೆಸರಲ್ಲಿ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಿದ್ದಾರೆ. ಮಿಡಿಲ್ ಕ್ಲಾಸ್ ಅವರಿಗೆ ಬದುಕಕ್ ಬಿಡ್ತಿಲ್ಲ ಅಂತ ಸುಮ್ನೆ ಮಿಸ್ಲೀಡ್ ಮಾಡ್ತಾರೆ. ಏನ್ ಗೊತ್ತಾ, ಸ್ವಲ್ಪ ಜಾಗೃತರಾಗಿರಿ. ಯಾರೋ ಫಾರಿನ್ ಅವ್ರು ಹೇಳಿದ ಮಾತನ್ನ, ಯಾರೋ ಪಾಕಿಸ್ತಾನದವ್ರು ಹೇಳಿದ ಮಾತನ್ನ ತಪ್ಪಂತ ನಂಬೇಡಿ. ನಿಜಾಂಶ ತಿಳ್ಕೊಳ್ಳಿ.